ಈಗ ಇಂಥ ಒಂದು ಹೇಳಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಕಾರಣಕ್ಕಾಗಿ ಈಗ ಸುದ್ದಿ ವ್ಯಾಪಕವಾಗಿ ಅದು ಹರಡ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಒಡಿಶಾದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ದಲಿತರ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದ್ದೇವೆ, ಇನ್ನೂ ಅನೇಕ ಬದಲಾವಣೆಗಳನ್ನು ಮಾಡಿದ್ದೇವೆ ಅಂತ ಹೇಳಿದರು. ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮಾಡಿದರೆ ಇಲ್ಲಿ ದಲಿತರನ್ನು ಮಾಡ್ತಾರೆ, SC STಗಳನ್ನು ಮಾಡ್ತಾರೆ ಅನ್ನುವಂಥ ಡೌಟ್ಗಳು ಬರ್ತಾ ಇದೆ. ಮುಂದಿನ 7-8 ದಿನಗಳಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿದರು. ಕರ್ನಾಟಕ ಸೇರಿ ಹೇಳಿದ್ರಾ? ಖರ್ಗೆ ಮಾತು ಕೇಳಿದರೆ ಏನೋ ಅನುಮಾನ ಬರ್ತಾ ಇದೆ. 7-8 ದಿನಗಳಲ್ಲಿ ರಾಜ್ಯದಲ್ಲೂ ಬದಲಾವಣೆ ಆಗುತ್ತಾ? ಇಲ್ಲಿ ತನಕ ನಾವು BJPಯಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಇಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ನೋಡಿ, ಕಾಂಗ್ರೆಸ್ ನಾಯಕರು ಇಲ್ಲಿ ತನಕ ಇಲ್ಲಿ ಕರ್ನಾಟಕದಲ್ಲಿ ದಲಿತ CM ಆಗಿಲ್ಲ. ದಲಿತ CM ಆಗಬೇಕು ಅನ್ನೋಂಥ ದೊಡ್ಡ ಕೂಗಿದೆ. ಕೊನೆ ಪಕ್ಷ ದಲಿತ KPCC ಅಧ್ಯಕ್ಷರನ್ನು ಮಾಡ್ತಾರಾ? ತುಂಬ ಜನ ಇದೆ ದಲಿತರು ಅಂತ ಹೇಳಿದರೆ. ಆಮೇಲೆ ಸತೀಶ್ ಜಾರಕಿಹೊಳಿ ST ಸಮುದಾಯ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು. ಸತೀಶ್ ಜಾರಕಿಹೊಳಿ ನೋಡೋದಕ್ಕೆ ಭಾಳ ಸಿಂಪಲಾಗಿ ಕಾಣ್ತಾರೆ, ಆದರೆ ಅವರು ಸಾಮಾನ್ಯ ನಾಯಕ ಏನಲ್ಲ. ಸತೀಶ್ ST ಸಮುದಾಯದ ಪ್ರಬಲ ನಾಯಕ ಮತ್ತು ಮುಂದಿನ ದಿನಮಾನಗಳಲ್ಲಿ ಅಹಿಂದ ಮತಗಳನ್ನು ಸೆಳೆಯಬಲ್ಲ ಶಕ್ತಿ ಇರುವಂಥ ನಾಯಕ. ಅದು ಶಿಗ್ಗಾಂವಿಯಲ್ಲಿ ಅದನ್ನು ಅವ್ರಿಗೊಂದು ಟಾಸ್ಕ್ ಕೊಡಲಾಗಿತ್ತು, ಅದನ್ನು ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ನೋಡೋಕ್ಕೆ ಸಾಫ್ಟ್ ಅಷ್ಟೇ, ನೋಡೋಕ್ಕೆ ಮಾತ್ರ ಸಾಫ್ಟ್. ಆ ಮನುಷ್ಯ ತಲೆ ಹೆಂಗೆಲ್ಲ ತಿರುಗತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚುರುಕು ಬುದ್ಧಿ. ಆ 4 ಪೈಕಿ ಅತ್ಯಂತ ಚುರುಕಿರೋರೇ ಸತೀಶ್ ಜಾರಕಿಹೊಳಿ. ಬಟ್ ಮಾತು ಭಾಳ ಮಾತ್ರ ಸಿಂಪಲ್. ಓಕೆ, ಇನ್ನು ಉತ್ತರ ಕರ್ನಾಟಕದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ, ಅದರಲ್ಲಿ 2 ಮಾತಿಲ್ಲ. ಯಾಕಂದರೆ SC ST ಮತ್ತು OBC ಮತಗಳನ್ನು ಸೆಳೆಯುವ ಸಾಮರ್ಥ್ಯ ಇದೆ ಮತ್ತು ಸಿದ್ದರಾಮಯ್ಯನವರ ಮುಖಾಂತರವಾಗಿ ಸ್ವಲ್ಪ ಮತ ಅವರಿಗೆ, ಅಂದರೆ ವೋಟ್ ಬ್ಯಾಂಕ್ ಅವರ ಜೊತೆ ಹೋಗ್ಬೋದು. ಈಗ ಪ್ರಶ್ನೆ ಇರೋದು, KPCC ಅಧ್ಯಕ್ಷರಾಗಿರುವಂಥ DK ಶಿ ಅವರನ್ನು ಬದಲಿಸಿದರೆ ಕೇವಲ ನೀವು SC ST OBC ಅಂತ ಹೇಳ್ತಾ ಇದ್ದಾಗ ಒಕ್ಕಲಿಗರು ಕೂಡ ಸುಮ್ಮನಿರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ 20% JDSಗೆ ಏನು ವೋಟು ಬರ್ತಾ ಇತ್ತು, ಅವುಗಳ ಪೈಕಿ 6% ವೋಟ್ ಓನ್ಲಿ ಬಿಕಾಸ್ ಆಫ್ DK ಶಿವಕುಮಾರ್ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗರು ಕಾಂಗ್ರೆಸ್ಗೆ ಮತ ಹಾಕಿದ್ರು. ನಿಮ್ಮ ಸಮುದಾಯದವನೊಬ್ಬ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂತ DK ಶಿವಕುಮಾರ್ಗೆ ಹೇಳಿದಾಗ ಅವರು ಆ ವೋಟ್ ಹಾಕಿದ್ರು. ಅದಕ್ಕೆ ಕಾರಣವೂ ಇಲ್ಲದಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, DKನ ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದು, ಪ್ರಚಲಿತದಲ್ಲಿರುವಂಥ ನಾಯಕ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದರು. 6% ವೋಟ್ ಜಾಸ್ತಿ ಬಂತು. ಈಗ ಅವರು ಸುಮ್ಮನಿರ್ತಾರಾ? ಈಗ ಒಂದೋ CM ಮಾಡಬೇಕು, ಇಲ್ಲ KPCC ಅಧ್ಯಕ್ಷ ಮತ್ತು DCM ಮುಂದುವರಿಬೇಕು. KPCC ಅಧ್ಯಕ್ಷ ಸ್ಥಾನನೂ ಇಲ್ಲ, ಮುಖ್ಯಮಂತ್ರಿ ಇಲ್ಲ, DK ಸುಮ್ಮನಿರ್ತಾರಾ? DKಗೆ ಪಾಲಿಟಿಕ್ಸ್ ಮಾಡೋಕ್ಕೆ ಬರೋದಿಲ್ವಾ? DK ಕಣ್ಣನ್ನು ಮುಚ್ಚಿ ಮಾತಾಡ್ತಾರಲ್ಲ, ರೀ ನಾನು ಬಂದಿರೋದೇ ಕನಕಪುರದಿಂದ ಪಾಲಿಟಿಕ್ಸ್ ಮಾಡೋಕ್ಕೆ, ಬೈ ಚಾಯ್ಸ್ ಬೈ ಪ್ರೊಫೆಷನ್ ಹಿಂಗೆಲ್ಲ ಮಾತಾಡ್ತಾರಲ್ಲ. ನಾನು ಬಂದಿರೋದು ಅದಕ್ಕೆ ರೀ, ನಾನು ಯಾರಿಗೂ ಜಗಲ್ಲ ಬಗಲ್ಲ, ಅವ್ರ ಸ್ಟೈಲ್ ಇದೆಯಲ್ಲ, ಯಾರಿಗೂ ಸರೆಂಡರ್ ಆಗಲ್ಲ, ಗೊತ್ತಿದೆ ನನಗೆ ಪಾಲಿಟಿಕ್ಸ್ ಹೆಂಗೆ ಮಾಡಬೇಕು, ಬಂಡೆ ಅಂತ ನೀವೇ ಹೇಳಿದಿರಿ, ಆ ಥರ ಮಾತಾಡ್ತಾರೆ ಅವರು ಬಿಡ್ತಾರಾ? ಇಲ್ಲ. ಆದರೆ ಮಜಾ ಇದೆ. 7-8 ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಕಾದು ನೋಡೋಣ. ನಾವಿದ್ದೀವಿ ನಿಮಗೆ ಸುದ್ದಿ ಕೊಡೋದಕ್ಕೆ. ನೆಕ್ಸ್ಟ್, ಈಗ ಇಂಥ ಒಂದು ಹೇಳಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಕಾರಣಕ್ಕಾಗಿ ಈಗ ಸುದ್ದಿ ವ್ಯಾಪಕವಾಗಿ ಅದು ಹರಡ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಒಡಿಶಾದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ದಲಿತರ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದ್ದೇವೆ, ಇನ್ನೂ ಅನೇಕ ಬದಲಾವಣೆಗಳನ್ನು ಮಾಡಿದ್ದೇವೆ ಅಂತ ಹೇಳಿದರು. ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮಾಡಿದರೆ ಇಲ್ಲಿ ದಲಿತರನ್ನು ಮಾಡ್ತಾರೆ, SC STಗಳನ್ನು ಮಾಡ್ತಾರೆ ಅನ್ನುವಂಥ ಡೌಟ್ಗಳು ಬರ್ತಾ ಇದೆ. ಮುಂದಿನ 7-8 ದಿನಗಳಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿದರು. ಕರ್ನಾಟಕ ಸೇರಿ ಹೇಳಿದ್ರಾ? ಖರ್ಗೆ ಮಾತು ಕೇಳಿದರೆ ಏನೋ ಅನುಮಾನ ಬರ್ತಾ ಇದೆ. 7-8 ದಿನಗಳಲ್ಲಿ ರಾಜ್ಯದಲ್ಲೂ ಬದಲಾವಣೆ ಆಗುತ್ತಾ? ಇಲ್ಲಿ ತನಕ ನಾವು BJPಯಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಇಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ನೋಡಿ, ಕಾಂಗ್ರೆಸ್ ನಾಯಕರು ಇಲ್ಲಿ ತನಕ ಇಲ್ಲಿ ಕರ್ನಾಟಕದಲ್ಲಿ ದಲಿತ CM ಆಗಿಲ್ಲ. ದಲಿತ CM ಆಗಬೇಕು ಅನ್ನೋಂಥ ದೊಡ್ಡ ಕೂಗಿದೆ. ಕೊನೆ ಪಕ್ಷ ದಲಿತ KPCC ಅಧ್ಯಕ್ಷರನ್ನು ಮಾಡ್ತಾರಾ? ತುಂಬ ಜನ ಇದೆ ದಲಿತರು ಅಂತ ಹೇಳಿದರೆ. ಆಮೇಲೆ ಸತೀಶ್ ಜಾರಕಿಹೊಳಿ ST ಸಮುದಾಯ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು. ಸತೀಶ್ ಜಾರಕಿಹೊಳಿ ನೋಡೋದಕ್ಕೆ ಭಾಳ ಸಿಂಪಲಾಗಿ ಕಾಣ್ತಾರೆ, ಆದರೆ ಅವರು ಸಾಮಾನ್ಯ ನಾಯಕ ಏನಲ್ಲ. ಸತೀಶ್ ST ಸಮುದಾಯದ ಪ್ರಬಲ ನಾಯಕ ಮತ್ತು ಮುಂದಿನ ದಿನಮಾನಗಳಲ್ಲಿ ಅಹಿಂದ ಮತಗಳನ್ನು ಸೆಳೆಯಬಲ್ಲ ಶಕ್ತಿ ಇರುವಂಥ ನಾಯಕ. ಅದು ಶಿಗ್ಗಾಂವಿಯಲ್ಲಿ ಅದನ್ನು ಅವ್ರಿಗೊಂದು ಟಾಸ್ಕ್ ಕೊಡಲಾಗಿತ್ತು, ಅದನ್ನು ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ನೋಡೋಕ್ಕೆ ಸಾಫ್ಟ್ ಅಷ್ಟೇ, ನೋಡೋಕ್ಕೆ ಮಾತ್ರ ಸಾಫ್ಟ್. ಆ ಮನುಷ್ಯ ತಲೆ ಹೆಂಗೆಲ್ಲ ತಿರುಗತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚುರುಕು ಬುದ್ಧಿ.
ಆ 4 ಪೈಕಿ ಅತ್ಯಂತ ಚುರುಕಿರೋರೇ ಸತೀಶ್ ಜಾರಕಿಹೊಳಿ. ಬಟ್ ಮಾತು ಭಾಳ ಮಾತ್ರ ಸಿಂಪಲ್. ಓಕೆ, ಇನ್ನು ಉತ್ತರ ಕರ್ನಾಟಕದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ SC ST ಮತ್ತು OBC ಮತಗಳನ್ನು ಸೆಳೆಯುವ ಸಾಮರ್ಥ್ಯ ಇದೆ ಮತ್ತು ಸಿದ್ದರಾಮಯ್ಯನವರ ಮುಖಾಂತರವಾಗಿ ಸ್ವಲ್ಪ ಮತ ಅವರಿಗೆ ಅಂದರೆ ವೋಟ್ ಬ್ಯಾಂಕ್ ಅವರ ಜೊತೆ ಹೋಗ್ಬೋದು. ಈಗ ಪ್ರಶ್ನೆ ಇರೋದು, KPCC ಅಧ್ಯಕ್ಷರಾಗಿರುವಂಥ DK ಅವರನ್ನು ಬದಲಿಸಿದರೆ ಕೇವಲ ನೀವು SC ST OBC ಅಂತ ಹೇಳ್ತಾ ಇದ್ದಾಗ ಒಕ್ಕಲಿಗರು ಕೂಡ ಸುಮ್ಮನಿರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ 20% JDSಗೆ ಏನು ವೋಟು ಬರ್ತಾ ಇತ್ತು, ಅವುಗಳ ಪೈಕಿ 6% ವೋಟ್ ಓನ್ಲಿ ಬಿಕಾಸ್ ಆಫ್ DK ಶಿವಕುಮಾರ್ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗರು ಕಾಂಗ್ರೆಸ್ಗೆ ಮತ ಹಾಕಿದ್ರು. ನಿಮ್ಮ ಸಮುದಾಯದವನೊಬ್ಬ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂತ DK ಶಿವಕುಮಾರ್ಗೆ ಹೇಳಿದಾಗ ಅವರು ಆ ವೋಟ್ ಹಾಕಿದ್ರು. ಅದಕ್ಕೆ ಕಾರಣವೂ ಇಲ್ಲದ್ದಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, DKನ ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದು, ಪ್ರಚಲಿತದಲ್ಲಿರುವಂಥ ನಾಯಕ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದರು. 6% ವೋಟ್ ಜಾಸ್ತಿ ಬಂತು. ಈಗ ಅವರು ಸುಮ್ಮನಿರ್ತಾರಾ? ಈಗ ಒಂದೋ CM ಮಾಡಬೇಕು, ಇಲ್ಲ KPCC ಅಧ್ಯಕ್ಷ ಮತ್ತು DCM ಮುಂದುವರಿಬೇಕು. KPCC ಅಧ್ಯಕ್ಷ ಸ್ಥಾನನೂ ಇಲ್ಲ, ಮುಖ್ಯಮಂತ್ರಿ ಇಲ್ಲ, DK ಸುಮ್ಮನಿರ್ತಾರಾ? DKಗೆ ಪಾಲಿಟಿಕ್ಸ್ ಮಾಡೋಕ್ಕೆ ಬರೋದಿಲ್ವಾ? DK ಕಣ್ಣನ್ನು ಮುಚ್ಚಿ ಮಾತಾಡ್ತಾರಲ್ಲ, ರೀ ನಾನು ಬಂದಿರೋದೇ ಕನಕಪುರದಿಂದ ಪಾಲಿಟಿಕ್ಸ್ ಮಾಡೋಕ್ಕೆ, ಬೈ ಚಾಯ್ಸ್ ಬೈ ಪ್ರೊಫೆಷನ್ ಹಿಂಗೆಲ್ಲ ಮಾತಾಡ್ತಾರಲ್ಲ. ನಾನು ಬಂದಿರೋದು ಅದಕ್ಕೆ ರೀ, ನಾನು ಯಾರಿಗೂ ಜಗಲ್ಲ ಬಗಲ್ಲ, ಅವ್ರ ಸ್ಟೈಲ್ ಇದೆಯಲ್ಲ, ಯಾರಿಗೂ ಸರೆಂಡರ್ ಆಗಲ್ಲ, ಗೊತ್ತಿದೆ ನನಗೆ ಪಾಲಿಟಿಕ್ಸ್ ಹೆಂಗೆ ಮಾಡಬೇಕು, ಬಂಡೆ ಅಂತ ನೀವೇ ಹೇಳಿದಿರಿ, ಆ ಥರ ಮಾತಾಡ್ತಾರೆ ಅವರು ಬಿಡ್ತಾರಾ? ಇಲ್ಲ. ಆದರೆ ಮಜಾ ಇದೆ. 7-8 ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಕಾದು ನೋಡೋಣ. ನಾವಿದ್ದೀವಿ ನಿಮಗೆ ಸುದ್ದಿ ಕೊಡೋದಕ್ಕೆ. ನೆಕ್ಸ್ಟ್, ಈಗ ಇಂಥ ಒಂದು ಹೇಳಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಕಾರಣಕ್ಕಾಗಿ ಈಗ ಸುದ್ದಿ ವ್ಯಾಪಕವಾಗಿ ಅದು ಹರಡ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಒಡಿಶಾದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್, ದಲಿತರ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದ್ದೇವೆ, ಇನ್ನೂ ಅನೇಕ ಬದಲಾವಣೆಗಳನ್ನು ಮಾಡಿದ್ದೇವೆ ಅಂತ ಹೇಳಿದರು. ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮಾಡಿದರೆ ಇಲ್ಲಿ ದಲಿತರನ್ನು ಮಾಡ್ತಾರೆ, SC STಗಳನ್ನು ಮಾಡ್ತಾರೆ ಅನ್ನುವಂಥ ಡೌಟ್ಗಳು ಬರ್ತಾ ಇದೆ. ಮುಂದಿನ 7-8 ದಿನಗಳಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿದರು. ಕರ್ನಾಟಕ ಸೇರಿ ಹೇಳಿದ್ರಾ? ಖರ್ಗೆ ಮಾತು ಕೇಳಿದರೆ ಏನೋ ಅನುಮಾನ ಬರ್ತಾ ಇದೆ. 7-8 ದಿನಗಳಲ್ಲಿ ರಾಜ್ಯದಲ್ಲೂ ಬದಲಾವಣೆ ಆಗುತ್ತಾ? ಇಲ್ಲಿ ತನಕ ನಾವು BJPಯಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಇಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ನೋಡಿ, ಕಾಂಗ್ರೆಸ್ ನಾಯಕರು ಇಲ್ಲಿ ತನಕ ಇಲ್ಲಿ ಕರ್ನಾಟಕದಲ್ಲಿ ದಲಿತ CM ಆಗಿಲ್ಲ. ದಲಿತ CM ಆಗಬೇಕು ಅನ್ನೋಂಥ ದೊಡ್ಡ ಕೂಗಿದೆ. ಕೊನೆ ಪಕ್ಷ ದಲಿತ KPCC ಅಧ್ಯಕ್ಷರನ್ನು ಮಾಡ್ತಾರಾ? ತುಂಬ ಜನ ಇದೆ ದಲಿತರು ಅಂತ ಹೇಳಿದರೆ. ಆಮೇಲೆ ಸತೀಶ್ ಜಾರಕಿಹೊಳಿ ST ಸಮುದಾಯ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು. ಸತೀಶ್ ಜಾರಕಿಹೊಳಿ ನೋಡೋದಕ್ಕೆ ಭಾಳ ಸಿಂಪಲಾಗಿ ಕಾಣ್ತಾರೆ, ಆದರೆ ಅವರು ಸಾಮಾನ್ಯ ನಾಯಕ ಏನಲ್ಲ. ಸತೀಶ್ ST ಸಮುದಾಯದ ಪ್ರಬಲ ನಾಯಕ ಮತ್ತು ಮುಂದಿನ ದಿನಮಾನಗಳಲ್ಲಿ ಅಹಿಂದ ಮತಗಳನ್ನು ಸೆಳೆಯಬಲ್ಲ ಶಕ್ತಿ ಇರುವಂಥ ನಾಯಕ. ಅದು ಶಿಗ್ಗಾಂವಿಯಲ್ಲಿ ಅದನ್ನು ಅವ್ರಿಗೊಂದು ಟಾಸ್ಕ್ ಕೊಡಲಾಗಿತ್ತು, ಅದನ್ನು ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ನೋಡೋಕ್ಕೆ ಸಾಫ್ಟ್ ಅಷ್ಟೇ, ನೋಡೋಕ್ಕೆ ಮಾತ್ರ ಸಾಫ್ಟ್. ಆ ಮನುಷ್ಯ ತಲೆ ಹೆಂಗೆಲ್ಲ ತಿರುಗತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚುರುಕು ಬುದ್ಧಿ. ಆ 4 ಪೈಕಿ ಅತ್ಯಂತ ಚುರುಕಿರೋರೇ ಸತೀಶ್ ಜಾರಕಿಹೊಳಿ. ಬಟ್ ಮಾತು ಭಾಳ ಮಾತ್ರ ಸಿಂಪಲ್. ಓಕೆ, ಇನ್ನು ಉತ್ತರ ಕರ್ನಾಟಕದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ SC ST ಮತ್ತು OBC ಮತಗಳನ್ನು ಸೆಳೆಯುವ ಸಾಮರ್ಥ್ಯ ಇದೆ ಮತ್ತು ಸಿದ್ದರಾಮಯ್ಯನವರ ಮುಖಾಂತರವಾಗಿ ಸ್ವಲ್ಪ ಮತ ಅವರಿಗೆ ಅಂದರೆ ವೋಟ್ ಬ್ಯಾಂಕ್ ಅವರ ಜೊತೆ ಹೋಗ್ಬೋದು. ಈಗ ಪ್ರಶ್ನೆ ಇರೋದು, KPCC ಅಧ್ಯಕ್ಷರಾಗಿರುವಂಥ DK ಅವರನ್ನು ಬದಲಿಸಿದರೆ ಕೇವಲ ನೀವು SC ST OBC ಅಂತ ಹೇಳ್ತಾ ಇದ್ದಾಗ ಒಕ್ಕಲಿಗರು ಕೂಡ ಸುಮ್ಮನಿರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ 20% JDSಗೆ ಏನು ವೋಟು ಬರ್ತಾ ಇತ್ತು, ಅವುಗಳ ಪೈಕಿ 6% ವೋಟ್ ಓನ್ಲಿ ಬಿಕಾಸ್ ಆಫ್ DK ಶಿವಕುಮಾರ್ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗರು ಕಾಂಗ್ರೆಸ್ಗೆ ಮತ ಹಾಕಿದ್ರು. ನಿಮ್ಮ ಸಮುದಾಯದವನೊಬ್ಬ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂತ DK ಶಿವಕುಮಾರ್ಗೆ ಹೇಳಿದಾಗ ಅವರು ಆ ವೋಟ್ ಹಾಕಿದ್ರು. ಅದಕ್ಕೆ ಕಾರಣವೂ ಇಲ್ಲದ್ದಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, DKನ ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದು, ಪ್ರಚಲಿತದಲ್ಲಿರುವಂಥ ನಾಯಕ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದರು. 6% ವೋಟ್ ಜಾಸ್ತಿ ಬಂತು. ಈಗ ಅವರು ಸುಮ್ಮನಿರ್ತಾರಾ? ಈಗ ಒಂದೋ CM ಮಾಡಬೇಕು, ಇಲ್ಲ KPCC ಅಧ್ಯಕ್ಷ ಮತ್ತು DCM ಮುಂದುವರಿಬೇಕು. KPCC ಅಧ್ಯಕ್ಷ ಸ್ಥಾನನೂ ಇಲ್ಲ, ಮುಖ್ಯಮಂತ್ರಿ ಇಲ್ಲ,
ಡಿ ಕೆ ಸುಮ್ಮನಿರ್ತಾರಾ? ಡಿ ಕೆಗೆ ಪಾಲಿಟಿಕ್ಸ್ ಮಾಡೋಕ್ಕೆ ಬರೋದಿಲ್ವಾ? ಡಿ ಕೆ ಕಣ್ಣನ್ನು ಮುಚ್ಚಿ ಮಾತಾಡ್ತಾರಲ್ಲ, ರೀ ನಾನು ಬಂದಿರೋದೇ ಕನಕಪುರದಿಂದ ಪಾಲಿಟಿಕ್ಸ್ ಮಾಡೋಕ್ಕೆ, ಬೈ ಚಾಯ್ಸ್ ಬೈ ಪ್ರೊಫೆಷನ್ ಹಿಂಗೆಲ್ಲ ಮಾತಾಡ್ತಾರಲ್ಲ. ನಾನು ಬಂದಿರೋದು ಅದಕ್ಕೆ ರೀ, ನಾನು ಯಾರಿಗೂ ಜಗಲ್ಲ ಬಗಲ್ಲ, ಅವ್ರ ಸ್ಟೈಲ್ ಇದೆಯಲ್ಲ, ಯಾರಿಗೂ ಸರೆಂಡರ್ ಆಗಲ್ಲ, ಗೊತ್ತಿದೆ ನನಗೆ ಪಾಲಿಟಿಕ್ಸ್ ಹೆಂಗೆ ಮಾಡಬೇಕು, ಬಂಡೆ ಅಂತ ನೀವೇ ಹೇಳಿದಿರಿ, ಆ ಥರ ಮಾತಾಡ್ತಾರೆ ಅವರು ಬಿಡ್ತಾರಾ? ಇಲ್ಲ. ಆದರೆ ಮಜಾ ಇದೆ. 7 ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಕಾದು ನೋಡೋಣ. ನಾವಿದ್ದೀವಿ ನಿಮಗೆ ಸುದ್ದಿ ಕೊಡೋದಕ್ಕೆ. ನೆಕ್ಸ್ಟ್